ಕೇಳಿ, ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಮನುಜ ಸಂಕುಲ ತಿರುಮಲೇಶನ ಪ್ರಕೃತಿ ಪ್ರಪಂಚ ಬೇರೆ ಅಲ್ಲ, ನಮ್ಮ ಪ್ರಪಂಚ ಬೇರೆ ಅಲ್ಲ. ತಿರುಮಲೇಶ ಬೇರೆ ಅಲ್ಲ, ದೇವರು ಒಬ್ಬನೇ, ಅವನು ಬೇರೆ ಅಲ್ಲ. ನಾನು ಕೋಟಿ ರೂಪಾತಿಶಯಗಳಲ್ಲಿ ದೇವರನ್ನ ಪರೀಕ್ಷಿಸಿ ಆನಂತರ ನಾವು ಒಪ್ಪಿಕೊಂಡಿದ್ದೇವೆ. ದೇವರನ್ನು ಹಿಂದೂ ಧರ್ಮದಲ್ಲಿ ಸುಮ್ಮನೆ ಒಪ್ಪಿಕೊಂಡಿಲ್ಲ. ಹೆಣ್ಣಿನ ರೂಪದಲ್ಲೂ ದೇವತೆಯಾಗಿ ನಾವು ಒಪ್ಕೊಂಡಿದ್ದೇವೆ. ಪರೀಕ್ಷೆ ಮಾಡಿ, ಕಲ್ಲಲ್ಲಿ ದೇವರಿದ್ದಾನೆ ಪರೀಕ್ಷೆ ಮಾಡಿ ಒಪ್ಕೊಂಡಿದ್ದೇವೆ. ಸುಮ್ಮನೆ ಒಪ್ಕೊಂಡಿಲ್ಲ. ಹಿಂದೂ ಧರ್ಮ ಆಡ್ಕೊಳ್ಳೋರು ಆಡ್ಕೊಳ್ಳಿ, ಹಿಂದೂ ಧರ್ಮಕ್ಕೆ ಎಂದಿಗೂ ನಾಶ ಆಗೋದಿಲ್ಲ. ಅದು ಹಿಂದೂ ಧರ್ಮ. ಆ ಮೂರ್ಖರು ಅಪಪ್ರಚಾರ ಮಾಡೋರು, ಅವರ ಅಂತ್ಯ ಅಷ್ಟು ಚೆನ್ನಾಗಿರೋದಿಲ್ಲ. ಎಷ್ಟು ಹೊಲಸಾಗಿರುತ್ತೆ ಅಂದರೆ ಭಯಂಕರವಾಗಿರುತ್ತೆ. ನರಳಿ 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 ಸಾಯ್ತಾರೆ. ಅದನ್ನು ಈಗಾಗಲೇ ದೊಡ್ಡ ವಿದ್ವಾಂಸರು ಹೆಂಗೆ ಸತ್ತರು ಹಿಂದೂ ಧರ್ಮನ ಬೈದು ಅನ್ನೋದನ್ನು ಕೂಡ ನಾವು ಆಗಲೇ ಉದಾಹರಣೆಗಳಿಂದ ನೋಡಿದ್ದೇವೆ. ಮನುಷ್ಯನಿಗೆ ಅವನಿಗಾಯ್ತು ಅಂದರೆ ನಮಗಾಗತ್ತಾ? ಡಾಕ್ಟ್ರ್ ಇದ್ದಾರೆ, ಈಗ ಏನು ಬೇಕಾದ್ರೂ ವಾಸಿ ಮಾಡ್ತಾರೆ. ಡಾಕ್ಟ್ರಿಗೆ ಯಾವ ಅಂಗದ್ದು ಪೂರ್ತಿ 100% ಗೊತ್ತಿಲ್ಲ ರೀ. ಲಿವರ್ದು ಗೊತ್ತಿಲ್ಲ, ಹೃದಯದ್ದು ಗೊತ್ತಿಲ್ಲ, ಮೆದುಳಿಂದಂತೂ ಕಂಪ್ಲೀಟ್ 100% ಖಂಡಿತ ಗೊತ್ತಿಲ್ಲ. ಗೊತ್ತಿದ್ರೆ ಈ ಶರೀರನೇ ರೀಚಾರ್ಜ್ ಮಾಡಿಬಿಡೋರು. ಹೋದ ಕೂಡಲೇ ಕೇಳೋದೇನವ್ರು, ನಿಮಗೇನಾಗ್ತಿದೆ ಅಂತ ಕೇಳ್ತಾ ಇದ್ದಾರೆ. ನನಗೇನಾಗ್ತಿದೆ ಅಂತ ಅವ್ರು ಚೆಕ್ ಮಾಡಲ್ಲ. ಮೊದಲು ನನಗೆ ಕೇಳ್ತಾರೆ, ಏನಾಗಿದೆ ನಿಮಗೆ, ಏನಾಗ್ತಾ ಇದೆ ಅಂತ. ನೋ ಯುವರ್ ಬಾಡಿ, ನಿಮ್ಮ ಶರೀರನ ನೀವು ತಿಳ್ಕೊಳ್ಳಿ. ಆನಂತರ ದೇವ್ರ ಹತ್ರ ಹೋಗಿ, ಇದು ಹೆಂಗೆ ಕೆಲಸ ಮಾಡ್ತಿದೆ, ನೀವೇನು ತಪ್ಪು ಮಾಡ್ತಾ ಇದ್ದೀರಾ, ಯಾವ ರೀತಿಯಲ್ಲಿ ಅದನ್ನು ಪೋಷಣೆ ಮಾಡಬೇಕು ನೀವು ತಿಳ್ಕೊಳ್ಳಿ. ಪ್ರತಿಯೊಂದು ಆತ್ಮವು ಹೇಗೆ ಬೇರೆಯೋ ಹಾಗೆ ಪ್ರತಿಯೊಂದು ಶರೀರವೂ ಕೂಡ ಒಂದೇ ವಂಶಾವಳಿ ಆದರೂ ಕೂಡ ಬೇರೆ ಇರ್ತದೆ. ಅದು ಅವನ ಸ್ವಂತಿಕೆಯಿಂದ ಮುಂದುವರೆದಿರ್ತದೆ, ಸತ್ವಗುಣದಿಂದ ಎಂಬುದನ್ನು ಮರೆಯದಿರಿ.